15 ಹಾಗೂ 16ನೆಯ ಕವನ. ತರುಣಿ ಯೊಡಗೊಂಡೊಯ್ದು ಕನ್ಯಾ ಪರಮ ಭವನದಲ ಮುನಿ ಅನುಪ ಆಚರಿಸಿದಳು ವಿವಿಧಾನ್ಯ ಪಾನ ರಸಾಯನ ಅಂಗಳಲ್ಲಿ ಹರ ಮಹಾದೇವಿ ಮಗುವಿನ ಧರಣಿಗೆ ವಿನಯೋಪಚಾರಕ್ಕೆ ಹಿರಿದು ಮೆಚ್ಚಿದನೆಂದು ತಲೆದೂಗಿದನು ದೂರ್ವಾಸ. ಅಂದರೆ ಕುಂತಿಯು ದೂರ್ವಾಸನನ್ನು ಕನ್ಯಾಭವನಕ್ಕೆ ಕರೆದುಕೊಂಡು ಹೋಗಿ ನಾನಾ ವಿಧವಾದ ಆಹಾರಗಳು, ರಸಾಯನಗಳು, ನೀರು ಮೊದಲಾದವುಗಳನ್ನು ಕೊಟ್ಟು ಉಪಚರಿಸಿದಳು. ದೂರ್ವಾಸನು ಆಕೆಯ ಆದರ ವಿನಯ ಉಪಚಾರಗಳಿಗೆ ಬಹಳವಾಗಿ ಮೆಚ್ಚಿ ತಲೆದೂಗಿದನು. 16ನೆಯ ಕವನ. ಮಗಳೇ ಬಾ ಕೂಳು. ಮಗಳೇ ಬಾ ಕುಂದ್ರು ಅಂತ. ಮಗಳೇ ಬಾ ಕೂಳು. 5 ಮಂತ್ರ ಗಳ ಅಳನ್ನಿವು ಸಿದ್ಧ ಪ್ರಯೋಗವು ಸೊಗಸು ದಿವಿಜರೊಳಾರ ಮೇಳುಂಟುವರ ನೆನೆ ಸಾಕು ಮಗನು ಜನಿಸುವನೆಂದು ಮುನಿ ಕುಂತಿಗೆ ರಹಸ್ಯದೊಳೊರಹಿ ಮೌನಿಮಂ ಗಳೆಗಳ ಮಣಿ ಪರಿತೋಷದಲ್ಲಿ ಸರಿದನು ನಿಜಾಶ್ರಮಕ್ಕೆ. ಅಂದರೆ ದೂರ್ವಾಸನ ಕುಂತಿಯನ್ನು ಕರೆದು ನಿನಗೆ 5 ಮಂತ್ರಗಳನ್ನು ಕೊಡುತ್ತೇನೆ, ತೆಗೆದುಕೋ. ಈ ಮಂತ್ರಗಳ ಪ್ರಯೋಗವು ಸಿದ್ಧವಾದದ್ದು. ದೇವತೆಗಳಿಗೆ ಯಾರ ಮೇಲೆ ನಿನಗೆ ಇಷ್ಟವೋ ಅವರನ್ನು ನೆನೆದರೆ ಸಾಕು, ನಿನಗೆ ಮಗನು ಹುಟ್ಟುತ್ತಾನೆ ಎಂದು ಹೇಳಿ ಗುಟ್ಟಾಗಿ ಆ ಮಂತ್ರಗಳನ್ನು ತಿಳಿಸಿ ತನ್ನ ಆಶ್ರಮಕ್ಕೆ ಸಂತೋಷದಿಂದ ಹೊರಟು ಹೋದನು. ಧನ್ಯವಾದಗಳು.